ನಮಸ್ಕಾರ ವೀಕ್ಷಕರೇ, ಸಮಸ್ತ ವೃಷಭ ರಾಶಿಯ ಜಾತಕದವರಿಗೆ ಸೆಪ್ಟೆಂಬರ್ 2026ರ ಮಾಸಿಕ ಭವಿಷ್ಯಕ್ಕೆ ಆತ್ಮೀಯ ಸ್ವಾಗತ. ಕೃತಿಕ ನಕ್ಷತ್ರದ 2, 3, 4ನೇ ಪಾದ, ರೋಹಿಣಿ ನಕ್ಷತ್ರದ 4 ಪಾದಗಳು ಹಾಗೂ ಮೃಗಶಿರ ನಕ್ಷತ್ರದ 1 ಮತ್ತು 2ನೇ ಪಾದಗಳಲ್ಲಿ ಜನಿಸಿದವರಿಗೆ ಈ ತಿಂಗಳು ಗ್ರಹಗಳ ಚಲನೆ ಅತ್ಯಂತ ಮಹತ್ವದ ತಿರುವುಗಳನ್ನು ತರಲಿದೆ. ಸೆಪ್ಟೆಂಬರ್ ತಿಂಗಳ ಪ್ರಮುಖ ಗ್ರಹ ಸಂಚಾರ. ರಾಶ್ಯಾಧಿಪತಿಯು ಶುಕ್ರ ಸೆಪ್ಟೆಂಬರ್ 2ರಿಂದ ತನ್ನದೇ ಆದ ಸ್ವಕ್ಷೇತ್ರವಾದ ತುಲಾ ರಾಶಿಯಲ್ಲಿ ಅಂದರೆ 6ನೇ ಮನೆಯಲ್ಲಿ ಸಂಚರಿಸಲಿದ್ದಾನೆ. ಬುಧ ಸೆಪ್ಟೆಂಬರ್ 7ರಂದು ಉಚ್ಚ ಕ್ಷೇತ್ರವಾದ ಕನ್ಯಾ ರಾಶಿಗೆ ಅಂದರೆ 5ನೇ ಮನೆಗೆ ಪ್ರವೇಶಿಸಿ ನಂತರ ಸೆಪ್ಟೆಂಬರ್ 26ರಂದು ತುಲಾ ರಾಶಿಯನ್ನು ತಲುಪಲಿದ್ದಾನೆ. ಸೂರ್ಯ ಸೆಪ್ಟೆಂಬರ್ 17ರವರೆಗೆ ಸಿಂಹ ರಾಶಿಯಲ್ಲಿ ಅಂದರೆ 4ನೇ ಮನೆಗೆ ಕೇತು ಜೊತೆಗಿದ್ದು ನಂತರ ಕನ್ಯಾ ರಾಶಿಗೆ ಅಂದರೆ 5ನೇ ಮನೆ ಪ್ರವೇಶಿಸಿ ಬುಧಾದಿತ್ಯ ಯೋಗ ನಿರ್ಮಿಸಲಿದ್ದಾನೆ. ಗುರು ಮತ್ತು ಮಂಗಳ. ಗುರು ಕಟಕ ರಾಶಿಯಲ್ಲಿ ಅಂದರೆ 3ನೇ ಮನೆ ಉಚ್ಚ ಸ್ಥಿತಿಯಲ್ಲಿದ್ದು ಸೆಪ್ಟೆಂಬರ್ 18ರಂದು ಮಂಗಳ ಕೂಡ ಕಟಕ ರಾಶಿಗೆ ಪ್ರವೇಶಿಸಲಿದ್ದಾನೆ. ಶನಿ ಲಾಭ ಸ್ಥಾನವಾದ 11ನೇ ಮನೆಯಲ್ಲಿ ಅಂದರೆ ಮೀನ ರಾಶಿಯಲ್ಲಿ ವಕ್ರನಾಗಿ ಸಂಚಾರ ಮುಂದುವರಿಸಲಿದ್ದಾನೆ. ರಾಹು ಮತ್ತು ಕೇತು. ರಾಹು 10ನೇ ಮನೆಯಲ್ಲೂ ಕೇತು 4ನೇ ಮನೆಯಲ್ಲೂ ಇರಲಿದ್ದಾನೆ. ಉದ್ಯೋಗ ಮತ್ತು ವ್ಯಾಪಾರ. ಉದ್ಯೋಗ ಮತ್ತು ವೃತ್ತಿ ಬದುಕಿನ ದೃಷ್ಟಿಯಿಂದ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯವರಿಗೆ ಉತ್ತಮ ಅವಕಾಶಗಳ ಜೊತೆಗೆ ಸ್ಪರ್ಧಾತ್ಮಕ ಸವಾಲುಗಳನ್ನು ನೀಡುತ್ತಿದೆ. ಉದ್ಯೋಗಸ್ಥರಿಗೆ 6ನೇ ಮನೆಯಲ್ಲಿ ಶುಕ್ರನ ಸ್ವಕ್ಷೇತ್ರ ಬಲದಿಂದಾಗಿ ನಿಮ್ಮ ಮೇಲಿರುವ ಕೆಲಸದ ಒತ್ತಡವನ್ನು ಸುಲಭವಾಗಿ ನಿಭಾಯಿಸುತ್ತೀರಿ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ಅಥವಾ ಸ್ಪರ್ಧಿಗಳ ಮೇಲೆ ನೀವು ಮೇಲುಗೈ ಸಾಧಿಸುವಿರಿ. 10ನೇ ಮನೆಯಲ್ಲಿ ರಾಹುವಿನ ಪ್ರಭಾವದಿಂದಾಗಿ ಹೊಸ ಪ್ರಾಜೆಕ್ಟ್ಗಳು ಹಾಗೂ ತಾಂತ್ರಿಕ ಜವಾಬ್ದಾರಿಗಳು ಸಿಗಲಿದೆ. ತಿಂಗಳ ದ್ವಿತೀಯಾರ್ಧದಲ್ಲಿ ಸೆಪ್ಟೆಂಬರ್ 17ರ ನಂತರ ಸೂರ್ಯ ಮತ್ತು ಬುಧರ ಬುಧಾದಿತ್ಯ ಯೋಗದಿಂದಾಗಿ ಉನ್ನತ ಅಧಿಕಾರಿಗಳ ಮೆಚ್ಚುಗೆ ಹಾಗೂ ಬಡ್ತಿಯ ಮಾತುಕತೆಗಳು ಮುನ್ನೆಲೆಗೆ ಬರಲಿದೆ. ವ್ಯಾಪಾರ ಮತ್ತು ಉದ್ಯಮ. ಸ್ವಂತ ಉದ್ಯಮ ನಡೆಸುವವರಿಗೆ ತಿಂಗಳ ಮೊದಲ ವಾರದಿಂದಲೇ ಗ್ರಾಹಕರ ಸಂಖ್ಯೆ ಹೆಚ್ಚಾಗಲಿದೆ. ಪಾಲುದಾರಿಕೆ ವ್ಯಾಪಾರದಲ್ಲಿ ಲೆಕ್ಕಪತ್ರಗಳನ್ನು ಸ್ಪಷ್ಟವಾಗಿಟ್ಟುಕೊಳ್ಳುವುದು ಉತ್ತಮ. 11ನೇ ಮನೆಯ ಶನಿಯ ದೃಷ್ಟಿಯಿಂದಾಗಿ ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದ ಸಾಲದ ಮೊತ್ತ ಕೈ ಸೇರಲಿದೆ. ಆರ್ಥಿಕ ಸ್ಥಿತಿ ಮತ್ತು ಹೂಡಿಕೆ. ಆರ್ಥಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಮಿಶ್ರ ಫಲವಾಗಿದ್ದರೂ ಲಾಭದ ಪ್ರಮಾಣವೇ ಅಧಿಕವಾಗಿರುತ್ತದೆ. ಆದಾಯದ ಹರಿವು ಹೇಗಿರಲಿದೆ ಎಂದು ನಾನೀಗ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. 11ನೇ ಮನೆಯಲ್ಲಿ ಶನಿಯ ಸಂಚಾರವು ನಿರಂತರ ಆದಾಯದ ಮೂಲವನ್ನು ಒದಗಿಸುತ್ತದೆ. ಒಂದಕ್ಕಿಂತ ಹೆಚ್ಚು ಮೂಲಗಳಿಂದ ಧನಲಾಭವಾಗುವ ಲಕ್ಷಣಗಳಿವೆ. ಬ್ಯಾಂಕ್ ಲೋನ್ ಅಥವಾ ಆರ್ಥಿಕ ನೆರವನ್ನು ಬಯಸುತ್ತಿರುವವರಿಗೆ ಶುಕ್ರನ ಅನುಗ್ರಹದಿಂದ ಸಾಲ ಮಂಜೂರಾಗುವ ಸಾಧ್ಯತೆ ಅಧಿಕವಾಗಿದೆ. ಖರ್ಚು ಮತ್ತು ಹೂಡಿಕೆ. 4ನೇ ಮನೆಯಲ್ಲಿ ಕೇತು ಮತ್ತು ಸೂರ್ಯನ ಪ್ರಭಾವದಿಂದಾಗಿ ಗೃಹ ದುರಸ್ತಿ, ವಾಹನ ರಿಪೇರಿ ಅಥವಾ ಮನೆ ಅಲಂಕಾರಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಷೇರು ಮಾರುಕಟ್ಟೆ ಅಥವಾ ರಿಯಲ್ ಎಸ್ಟೇಟ್ ಹೂಡಿಕೆಗಳಲ್ಲಿ ಸೆಪ್ಟೆಂಬರ್ 7ರ ನಂತರ ಬುಧನ ಉಚ್ಚ ಬಲವು ಲಾಭದಾಯಕ ಫಲಿತಾಂಶ ನೀಡಬಲ್ಲದು. ಆದರೆ ಯಾವುದೇ ತ್ವರಿತ ಲಾಭದ ಆಸೆಗೆ ಬಿದ್ದು ಅಪಾಯಕಾರಿ ಹೂಡಿಕೆ ಮಾಡಬೇಡಿ. ಕುಟುಂಬ ಮತ್ತು ಪ್ರೇಮ ಜೀವನ. ಕುಟುಂಬದ ನೆಮ್ಮದಿಯ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ವಿವೇಕ ಅತ್ಯಗತ್ಯ. ಕೌಟುಂಬಿಕ ವಾತಾವರಣ. ತಿಂಗಳ ಮೊದಲಾರ್ಧದಲ್ಲಿ 4ನೇ ಮನೆಯಲ್ಲಿ ಸೂರ್ಯ ಕೇತು ಮಿತಿಯು ತಾಯಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳನ್ನು ಅಥವಾ ಕುಟುಂಬದಲ್ಲಿ ಕ್ಷುಲ್ಲಕ ಭಿನ್ನಾಭಿಪ್ರಾಯಗಳನ್ನು ತರಬಹುದು. ತಾಳ್ಮೆಯಿಂದ ವರ್ತಿಸುವುದು ಒಳಿತು. ಸೆಪ್ಟೆಂಬರ್ 17ರ ನಂತರ ಪರಿಸ್ಥಿತಿಗಳು ತಿಳಿಯಾಗಿ ಮನೆಯಲ್ಲಿ ಶಾಂತಿ ಮತ್ತು ಸಂತಸದ ವಾತಾವರಣ ಮರಳಲಿದೆ. ದಾಂಪತ್ಯ ಮತ್ತು ಪ್ರೇಮ. ಪತಿ ಪತ್ನಿಯರ ನಡುವೆ ಪರಸ್ಪರ ಬೆಂಬಲ ಹೆಚ್ಚಲಿದೆ.
ಸಂಗಾತಿಯ ಹೆಸರಿನಲ್ಲಿ ಕೈಗೊಳ್ಳುವ ಕೆಲಸಗಳು ಯಶಸ್ವಿಯಾಗಲಿದೆ. ಪ್ರೇಮಿಗಳಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿ ಪಂಚಮ ಸ್ಥಾನದಲ್ಲಿ ಬುಧ ಮತ್ತು ಸೂರ್ಯನ ಪ್ರಭಾವದಿಂದಾಗಿ ವಿವಾಹ ಪ್ರಸ್ತಾಪಗಳು ಮುಂದಕ್ಕೆ ಸಾಗಲಿವೆ. ಆರೋಗ್ಯ ಮತ್ತು ಶಿಕ್ಷಣದ ಬಗ್ಗೆ ನೋಡೋದಾದರೆ, ಆರೋಗ್ಯ ಮತ್ತು ವಿದ್ಯಾರ್ಥಿಗಳ ಅಧ್ಯಯನದ ಕಡೆಗೆ ಈ ತಿಂಗಳು ವಿಶೇಷ ಗಮನ ಹರಿಸಬೇಕಾಗುತ್ತದೆ. ಆರೋಗ್ಯ ರಕ್ಷಣೆ. 6ನೇ ಮನೆಯಲ್ಲಿ ಶುಕ್ರನ ಸಂಚಾರವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿದರೂ ಜೀರ್ಣಕ್ರಿಯೆ ಮತ್ತು ಮಧುಮೇಹ ಸಂಬಂಧಿಸಿದ ಸಮಸ್ಯೆ ಇರುವವರು ಆಹಾರ ಕ್ರಮಗಳಲ್ಲಿ ಶಿಸ್ತು ಪಾಲಿಸಬೇಕು. 3ನೇ ಮನೆಯಲ್ಲಿ ಮಂಗಳ ಗುರು ಸಂಚಾರದಿಂದಾಗಿ ರಕ್ತದೊತ್ತಡ ಅಥವಾ ಅತಿಯಾದ ಆತಂಕ, ಕೋಪ ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಯೋಗ ಮತ್ತು ಪ್ರಾಣಾಯಾಮ ದಿನಚರಿಯಾಗಲಿ. ವಿದ್ಯಾರ್ಥಿಗಳಿಗೆ 5ನೇ ಮನೆಯಲ್ಲಿ ಬುಧನ ಉಚ್ಚ ಸ್ಥಿತಿಯು ಏಕಾಗ್ರತೆ ಗಣನೀಯವಾಗಿ ಹೆಚ್ಚಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸುತ್ತಿರುವವರಿಗೆ ಶುಭ ಫಲಗಳು ದೊರೆಯಲಿವೆ. ತಾಂತ್ರಿಕ, ವೈದ್ಯಕೀಯ ಹಾಗೂ ಗಣಿತ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಸಮಯ. ಶುಭ ದಿನಾಂಕಗಳು ಮತ್ತು ಮುನ್ನೆಚ್ಚರಿಕೆಗಳು. ಅತ್ಯಂತ ಶುಭ ದಿನಾಂಕಗಳು ಸೆಪ್ಟೆಂಬರ್ 4, 5, 13, 14, 22, 23, 27, 28. ಜಾಗರೂಕರಾಗಿರಬೇಕಾದ ದಿನಗಳು ಸೆಪ್ಟೆಂಬರ್ 8, 9, 17, 18. ಚಂದ್ರನ ಅಷ್ಟಮ ಅಥವಾ ಪ್ರತಿಕೂಲ ಸಂಚಾರ ಇರುವುದರಿಂದ ಅದೃಷ್ಟದ ಬಣ್ಣಗಳು ಬಿಳಿ, ತಿಳಿ ನೀಲಿ ಮತ್ತು ಹಸಿರು. ಅದೃಷ್ಟದ ಸಂಖ್ಯೆಗಳು 6, 5 ಮತ್ತು 2. ಶುಭ ದಿಕ್ಕು ಆಗ್ನೇಯ. ಸರಳ ದೋಷ ಪರಿಹಾರಗಳು. ಗ್ರಹ ದೋಷಗಳ ನಿವಾರಣೆಗೆ ಹಾಗೂ ಶುಭ ಫಲಗಳನ್ನು ದ್ವಿಗುಣಗೊಳಿಸಲು ಇಲ್ಲಿ ತಿಳಿಸಿದ ಪರಿಹಾರಗಳನ್ನು ಪಾಲಿಸಿ. ಪರಿಹಾರ ಕ್ರಮಗಳು. ಪ್ರತಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪ ಹಚ್ಚಿ ಶ್ರೀ ಸೂಕ್ತ ಅಥವಾ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ. ಹಸುವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದ ಹೆಸರು ಕಾಳು ನೀಡುವುದು ಬುಧ ಮತ್ತು ಶುಕ್ರನ ಬಲವನ್ನು ಹೆಚ್ಚಿಸುತ್ತದೆ. ದುರ್ಗಾದೇವಿಯ ಆರಾಧನೆ ಮಾಡುವುದರಿಂದ ವಿರೋಧಿಗಳ ಬಾಧೆ ಹಾಗೂ ಕೌಟುಂಬಿಕ ಕ್ಲೇಶಗಳು ದೂರವಾಗುತ್ತದೆ. ನಿತ್ಯವೂ ಸೂರ್ಯ ದೇವರಿಗೆ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಅರ್ಘ್ಯ ನೀಡಿ. ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ 2026 ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ತಂದುಕೊಡುವ ತಿಂಗಳಾಗಿದೆ. ನಿಮ್ಮ ಕರ್ತವ್ಯದ ಮೇಲೆ ನಂಬಿಕೆ ಇಟ್ಟು ಮುನ್ನಡೆಯಿರಿ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯದಿರಿ. ಧನ್ಯವಾದಗಳು.